ರಕ್ಷಣೆ ನೀಡಬೇಕಾದಂತ ಆರಕ್ಷಕರಿಂದಲೇ ಅನ್ಯಾಯ ಆಗಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ದೂರು ಕೊಡೋದಕ್ಕೆ ಬಂದ್ರೆ ಲಂಚಕ್ಕೆ ಮಂಚಕ್ಕೆ ಬೇಡಿಕೆ ಇಡ್ತಾ ಇದ್ದಾರಂತೆ ಪೊಲೀಸರು. ರೌಡಿ ಶೀಟರ್ಗಳನ್ನು ಬಿಡಲ್ಲ, ಹಾಗಾದ್ರೆ ಜನಸಾಮಾನ್ಯರು ನಮ್ಮಂತವ್ರನ್ನ ಬಿಡ್ತಾರಾ ಅಂತ ಜನರ ಪ್ರಶ್ನೆ. ಎಸ್, ಸಮಾಜದಲ್ಲಿ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಬೇಕಾದವರು, ರಕ್ಷಣೆ ಕೊಡಬೇಕಾದವ್ರೆ ಪೊಲೀಸ್ ಅಂತ ಹೇಳ್ತಾರೆ. ಆದ್ರೆ ಇತ್ತೀಚೆಗೆ ಪೊಲೀಸರೇ ರಕ್ಷಣೆ ಕೊಡಬೇಕಾದವರು, ಅಂದ್ರೆ ದೂರು ಕೊಡೋದಕ್ಕೆ ಬಂದಂತಹ ಮಹಿಳೆಯರಿಗೆ ಅನ್ಯಾಯ ಮಾಡುವಂಥದ್ದು, ಅಶ್ಲೀಲ ರೀತಿಯಾಗಿ ವರ್ತನೆ ಮಾಡೋದು, ಜೊತೆಗೆ ವಂಚನೆ ಪ್ರಕರಣಗಳಲ್ಲಿ ದೂರುದಾರರಿಂದ ಅಥವಾ ಆರೋಪಿಗಳಿಂದ ಲಂಚ ಪಡೆದು ಸಸ್ಪೆಂಡ್ ಅಂದ್ರೆ ಅಮಾನತಾಗ್ತಾ ಇರುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ರೋಶ ಹೆಚ್ಚಾಗಿದೆ. ಈ ಬಗ್ಗೆ ಜನ ಏನಂತಾರೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗೋಣ. ಸದ್ಯ ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಈ ಬಗ್ಗೆ ಅಂದ್ರೆ ಸಮಾಜದಲ್ಲಿ ನಡೀತಾ ಇರುವಂತಹ ಈ ಘಟನೆಗಳ ಬಗೆಗೆ ಜನರ ಅಭಿಪ್ರಾಯ ಏನು ಅಂತದ್ದು. ಸರ್ ನಮಸ್ತೆ. ಇತ್ತೀಚೆಗೆ ಕೆಪಿ ಅಗ್ರಹಾರ ಒಂದು ಠಾಣಾ ಲಿಮಿಟ್ಸ್ ನಲ್ಲಿರುವಂತಹ ಇನ್ಸ್ಪೆಕ್ಟರ್ ಒಂದು ವಂಚನೆ ಪ್ರಕರಣದಲ್ಲಿ ಆರೋಪಿಗಳಿಂದಾನೇ ದುಡ್ಡು ತಗೊಂಡು ಅವರು ಲೋಕಾಯುಕ್ತ ಬಲೆಗೆ ಬೀಳ್ತಾರೆ. ದೊಡ್ಡ ಹಿರಿಯ ಅಧಿಕಾರಿಗಳು ತಮ್ಮ ಕಚೇರಿಯಲ್ಲೇ ಅಶ್ಲೀಲ ರೀತಿಯಾಗಿ ನಡೆದುಕೊಳ್ತಾ ಇದ್ರು ಮಹಿಳೆಯರ ಜೊತೆಗೆ, ಅದು ಕೂಡ ಒತ್ತಾಯಪೂರ್ವಕವಾಗಿ ಅನ್ನುವಂಥದ್ದು ಕೆಲವು ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು. ಆ ರೀತಿಯಾಗಿರುವಂತದ್ದು ಅದರ ಸಂಬಂಧಪಟ್ಟಂತೆ ಇಲಾಖಾ ತನಿಖೆ ಆಗ್ತಾ ಇದೆ. ಯಾರು ತನಿಖೆ ಮಾಡಬೇಕೋ ಅವರೇ ತನಿಖೆಗೆ ಒಳಗಾಗ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದರಲ್ಲಿ ಹೇಳಬೇಕು ಅಂತಂದ್ರೆ, ಸರ್ಕಾರ ಸರಿ ಇದ್ರೆ ಜನ ನೆಮ್ಮದಿಯಾಗಿರ್ಬೋದು. ಇದರಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳದೆ ಇರೋದ್ರಿಂದ ಜನಗಳಿಗೆ ಈ ಅವ್ಯವಸ್ಥೆ ಇದೆ. ಅದರಿಂದ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು. ಅಂದ್ರೆ ಈಗ ನೀವು ಈ ಘಟನೆಗಳು ಏನಾಗ್ತಾ ಇದಾವೆ, ಪೊಲೀಸರೇ ಈ ತರ ಆಗಿ ಅಪರಾಧಗಳನ್ನ ಎಸಗಿ ಸಸ್ಪೆಂಡ್ ಆಗ್ತಾ ಇರೋದು ನೋಡಿದ್ರೆ ಸರ್ಕಾರ ಈ ಸ್ವಲ್ಪ ಇದರಲ್ಲಿ ಶಿಸ್ತು ಕ್ರಮ ತಗೋಬೇಕು. ಸರ್ಕಾರ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಸ್ಟ್ರಿಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಮೇಲೆ ಅವ್ರ ಆಕ್ಷನ್ ತಗೊಂಡ್ರೆ, ಇವ್ರು ಏನ್ ಮಾಡ್ತಾರೆ, ಈಗ ತಪ್ಪು ಮಾಡಿದವ್ರನ್ನ ಈ ಸೆಷನ್ ಇಂದ ಬೇರೆ ಸೆಷನ್ಗೆ ಹಾಕಿ ಅವ್ರನ್ನ ಕಾಪಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಈ ಲಂಚ ಹರಿದಾಡ್ತಾ ಇರೋದ್ರಿಂದ ಅದೇನಾಗುತ್ತೆ, ಯಾರು ತಪ್ಪು ಮಾಡಿರ್ತಾನೋ ಅವ್ನು ಲಂಚ ಕೊಡ್ತಾನೆ, ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾರೆ. ಈಗ ಸರ್ಕಾರ ಹೇಳುತ್ತೆ, ಸರ್ಕಾರದವ್ರು ಇಲ್ಲ ನಾವು ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ, ಆಮೇಲೆ ಅವ್ರ ಮೇಲೆ ಇಲಾಖಾ ತನಿಖೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅದಕ್ಕೇನು ನಿಮ್ಮ? ಅದು ಜನಗಳಿಗೆ ನೋಡೋದಕ್ಕೆ ಅಷ್ಟೇನೆ ಅವ್ರು ಸಸ್ಪೆಂಡ್ ಮಾಡಿರ್ತಾರೆ, ಆದ್ರೆ ಅವ್ರು ಬೇರೆ ಕಡೆ ಡ್ಯೂಟಿ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಇದೆಲ್ಲರೂ ಕೂಡ ಜನರ ಕಣ್ಣಿಗೆ ಮಣ್ಣೆರಚೋ ಕೆಲಸ ಸರ್ಕಾರ ಮಾಡ್ತಿದ್ಯಾ ಅಂತಂದ್ರೆ ನಿಮ್ಮ ಉತ್ತರ? ಹೌದು, ನಿಜ. ಹೋಮ್ ಮಿನಿಸ್ಟರ್ ಸರಿಯಾಗಿ ಇದ್ರ ಬಗ್ಗೆ ಇದರಲ್ಲಿ ಅವರು ಆ ಪೋಸ್ಟ್ಗೆನೆ ಲಾಯಕ್ ಇಲ್ದೇ ಇರೋರು ಅಂತ ತಿಳ್ಕೋಬಹುದು ನಾವು. ಏನ್ ತಪ್ಪಾದ್ರೇನು ಹೋಮ್ ಮಿನಿಸ್ಟರ್ ಆರ್ಕೆ ಉತ್ತರ ಕೊಡ್ತಾರೆ. ಅವ್ರಿಗೊಂದು ಜವಾಬ್ದಾರಿ ಇಲ್ದಿರೋ, ಅವರು ಅಷ್ಟು ಸೀನಿಯರ್ ಲೀಡರ್ ಅಂತ ಹೇಳ್ಕೊಳ್ತಾರೆ ಹೊರತು ಅದಕ್ಕೆ ತಕ್ಕನಾಗ ಅವ್ರ ಕೆಲಸ ಮಾಡಲ್ಲ. ಇದು ರಕ್ಷಣೆ ಕೊಡಬೇಕಾದವ್ರು ಅಂದ್ರೆ ಬೇಲಿನೇ ಎದ್ದು ಹೊಲ ಮೇಯ್ತಿದೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ತರ ಆಕ್ರೋಶ. ನಿಜ. ಇದರಲ್ಲಿ ಯಾರಿದ್ದಾರೆ, ಎಲ್ಲರೂ ತಪ್ಪಿತಸ್ಥೆ. ಸರ್ಕಾರದಲ್ಲಿ ಇರೋರೇ ಅಷ್ಟು ತಪ್ಪು ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಏನಿದ್ರು ಪವರ್ ಇದ್ದವ್ರಿಗೆ ಮಾತ್ರನೇ ರಕ್ಷಣೆ ಇರೋದು, ಸಾಮಾನ್ಯರಿಗೆಲ್ಲ ರಕ್ಷಣೆ ಇಲ್ಲ. ಹಾಗಾದ್ರೆ ಕಾಯಬೇಕಾದವ್ರೆ ಈ ತರ ಕೃತ್ಯನ ಮಾಡಿದ್ರೆ ಮುಂದೇನ್ ಸರ್ ಗತಿ ಅಂತ? ಸರ್ಕಾರ ಬದಲಾಗಬೇಕಷ್ಟೇ. ಸರ್ಕಾರ ಬದಲಾಗಬೇಕು. ಆ ಬರೋರ್ಗು ಚುರುಕು ಮುಟ್ಸೋ ಕೆಲಸ ಮಾಡಬೇಕು ಜನ. ಬೇರೆ ಸರ್ಕಾರ ಬಂದ್ರೇನು ಅವರು ಇವ್ರಿಗಿಂತ ಒಂದ್ ಹೆಜ್ಜೆ ಮುಂದೆನೆ ಇರ್ತಾರೆ. ಆದ್ರೆ ಅವ್ರಿಗೆ ಅದೇನ್ ಆಕ್ಷನ್ ತಗೊಂಡು ಅದಕ್ಕೆ ಕಡಿವಾಣ ಹಾಕ್ಬೇಕು, ಹಾಕೋ ಕೆಲಸ ಮಾಡಬೇಕು. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಕೂಡ ಆಗ್ತಾ ಇದ್ದಾರೆ. ಆದ್ರೆ ಈ ಸಮಸ್ಯೆ ರಕ್ಷಣೆ ನೀಡಬೇಕಾದಂತ ಆರಕ್ಷಕರಿಂದಲೇ ಅನ್ಯಾಯ ಆಗಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ದೂರು ಕೊಡೋದಕ್ಕೆ ಬಂದ್ರೆ ಲಂಚಕ್ಕೆ ಮಂಚಕ್ಕೆ ಬೇಡಿಕೆ ಇಡ್ತಾ ಇದ್ದಾರಂತೆ ಪೊಲೀಸರು. ರೌಡಿ ಶೀಟರ್ಗಳನ್ನು ಬಿಡಲ್ಲ, ಹಾಗಾದ್ರೆ ಜನಸಾಮಾನ್ಯರು ನಮ್ಮಂತವ್ರನ್ನ ಬಿಡ್ತಾರಾ ಅಂತ ಜನರ ಪ್ರಶ್ನೆ. ಎಸ್, ಸಮಾಜದಲ್ಲಿ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಬೇಕಾದವರು, ರಕ್ಷಣೆ ಕೊಡಬೇಕಾದವ್ರೆ ಪೊಲೀಸ್ ಅಂತ ಹೇಳ್ತಾರೆ. ಆದ್ರೆ ಇತ್ತೀಚೆಗೆ
ಪೊಲೀಸರೇ ರಕ್ಷಣೆ ಕೊಡಬೇಕಾದವರು, ಅಂದ್ರೆ ದೂರು ಕೊಡೋದಕ್ಕೆ ಬಂದಂತಹ ಮಹಿಳೆಯರಿಗೆ ಅನ್ಯಾಯ ಮಾಡುವಂಥದ್ದು, ಅಶ್ಲೀಲ ರೀತಿಯಾಗಿ ವರ್ತನೆ ಮಾಡೋದು, ಜೊತೆಗೆ ವಂಚನೆ ಪ್ರಕರಣಗಳಲ್ಲಿ ದೂರುದಾರರಿಂದ ಅಥವಾ ಆರೋಪಿಗಳಿಂದ ಲಂಚ ಪಡೆದು ಸಸ್ಪೆಂಡ್ ಅಂದ್ರೆ ಅಮಾನತಾಗ್ತಾ ಇರುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ರೋಶ ಹೆಚ್ಚಾಗಿದೆ. ಈ ಬಗ್ಗೆ ಜನ ಏನಂತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ. ಸದ್ಯ ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಈ ಬಗ್ಗೆ ಅಂದ್ರೆ ಸಮಾಜದಲ್ಲಿ ನಡೀತಾ ಇರುವಂತಹ ಈ ಘಟನೆಗಳ ಬಗ್ಗೆ ಜನರ ಅಭಿಪ್ರಾಯ ಏನು ಅಂತದ್ದು. ಸರ್ ನಮಸ್ತೆ. ಇತ್ತೀಚೆಗೆ ಕೆಪಿ ಅಗ್ರಹಾರ ಒಂದು ಠಾಣಾ ಲಿಮಿಟ್ಸ್ ನಲ್ಲಿರುವಂತಹ ಇನ್ಸ್ಪೆಕ್ಟರ್ ಒಂದು ವಂಚನೆ ಪ್ರಕರಣದಲ್ಲಿ ಆರೋಪಿಗಳಿಂದಾನೇ ದುಡ್ಡು ತಗೊಂಡು ಅವರು ಲೋಕಾಯುಕ್ತ ಬಲೆಗೆ ಬೀಳ್ತಾರೆ. ದೊಡ್ಡ ಹಿರಿಯ ಅಧಿಕಾರಿಗಳು ತಮ್ಮ ಕಚೇರಿಯಲ್ಲೇ ಅಶ್ಲೀಲ ರೀತಿಯಾಗಿ ನಡೆದುಕೊಳ್ತಾ ಇದ್ರು ಮಹಿಳೆಯರ ಜೊತೆಗೆ, ಅದು ಕೂಡ ಒತ್ತಾಯಪೂರ್ವಕವಾಗಿ ಅನ್ನುವಂಥದ್ದು ಕೆಲವು ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು. ಆ ರೀತಿಯಾಗಿರುವಂತದ್ದು ಅದರ ಸಂಬಂಧಪಟ್ಟಂತೆ ಇಲಾಖಾ ತನಿಖೆ ಆಗ್ತಾ ಇದೆ. ಯಾರು ತನಿಖೆ ಮಾಡಬೇಕೋ ಅವರೇ ತನಿಖೆಗೆ ಒಳಗಾಗ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದರಲ್ಲಿ ಹೇಳಬೇಕು ಅಂತಂದ್ರೆ ಸರ್ಕಾರ ಸರಿ ಇದ್ರೆ ಜನ ನೆಮ್ಮದಿಯಾಗಿರ್ಬೋದು. ಇದರಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳದೆ ಇರೋದ್ರಿಂದ ಜನಗಳಿಗೆ ಈ ಅವ್ಯವಸ್ಥೆ ಇದೆ. ಅದರಿಂದ ಸರ್ಕಾರನೇ ಇದಕ್ಕೆ ಉತ್ತರ ಕೊಡಬೇಕು. ಅಂದ್ರೆ ಈಗ ನೀವು ಈ ಘಟನೆಗಳು ಏನಾಗ್ತಾ ಇದಾವೆ, ಪೊಲೀಸರೇ ಈ ತರ ಆಗಿ ಅಪರಾಧಗಳನ್ನ ಎಸಗಿ ಸಸ್ಪೆಂಡ್ ಆಗ್ತಾ ಇರೋದು ನೋಡಿದ್ರೆ ಸರ್ಕಾರ ಈ ಸ್ವಲ್ಪ ಇದರಲ್ಲಿ ಶಿಸ್ತು ಕ್ರಮ ತಗೋಬೇಕು. ಸರ್ಕಾರ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಸ್ಟ್ರಿಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಮೇಲೆ ಅವ್ರ ಆಕ್ಷನ್ ತಗೊಂಡ್ರೆ ಇವ್ರು ಏನ್ ಮಾಡ್ತಾರೆ, ಈಗ ತಪ್ಪು ಮಾಡಿದವ್ರನ್ನ ಈ ಸೆಷನ್ ಇಂದ ಬೇರೆ ಸೆಷನ್ಗೆ ಹಾಕಿ ಅವ್ರನ್ನ ಕಾಪಾಡೋ ಕೆಲಸ ಮಾಡ್ತಾ ಇದಾರೆ. ಇಲ್ಲಿ ಏನಂದ್ರೆ ಈ ಲಂಚ ಹರಿದಾಡ್ತಾ ಇರೋದ್ರಿಂದ ಅದೇನಾಗುತ್ತೆ, ಯಾರು ತಪ್ಪು ಮಾಡಿರ್ತಾನೋ ಅವ್ನು ಲಂಚ ಕೊಡ್ತಾನೆ, ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾರೆ. ಈಗ ಸರ್ಕಾರ ಹೇಳುತ್ತೆ, ಸರ್ಕಾರದವ್ರು ಇಲ್ಲ ನಾವು ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ, ಆಮೇಲೆ ಅವ್ರ ಮೇಲೆ ಇಲಾಖಾ ತನಿಖೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅದಕ್ಕೇನು ನಿಮ್ಮ ಅದು ಜನಗಳಿಗೆ ನೋಡೋದಕ್ಕೆ ಅಷ್ಟೇನೆ ಅವ್ರು ಸಸ್ಪೆಂಡ್ ಮಾಡಿರ್ತಾರೆ, ಆದ್ರೆ ಅವ್ರು ಬೇರೆ ಕಡೆ ಡ್ಯೂಟಿ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಇದೆಲ್ಲರೂ ಕೂಡ ಜನರ ಕಣ್ಣಿಗೆ ಮಣ್ಣೆರಚೋ ಕೆಲಸ ಸರ್ಕಾರ ಮಾಡ್ತಿದ್ಯಾ ಅಂತ ನಿಮ್ಮ ಉತ್ತರ? ಹೌದು, ನಿಜ. ಹೋಮ್ ಮಿನಿಸ್ಟರ್ ಸರಿಯಾಗಿ ಇದ್ರ ಬಗ್ಗೆ ಇದರಲ್ಲಿ ಅವರು ಆ ಪೋಸ್ಟ್ಗೆನೆ ಲಾಯಕ್ ಇಲ್ದೇ ಇರೋರು ಅಂತ ತಿಳ್ಕೋಬಹುದು ನಾವು. ಏನ್ ತಪ್ಪಾದ್ರೇನು ಹೋಮ್ ಮಿನಿಸ್ಟ್ರು ಆರ್ಕೆ ಉತ್ತರ ಕೊಡ್ತಾರೆ. ಅವ್ರಿಗೊಂದು ಜವಾಬ್ದಾರಿ ಇಲ್ದಿರೋ, ಅವರು ಅಷ್ಟು ಸೀನಿಯರ್ ಲೀಡರ್ ಅಂತ ಹೇಳ್ಕೊಳ್ತಾರೆ ಹೊರತು ಅದಕ್ಕೆ ತಕ್ಕನಾಗ ಅವ್ರ ಕೆಲಸ ಮಾಡಲ್ಲ. ಇದು ರಕ್ಷಣೆ ಕೊಡಬೇಕಾದವ್ರು ಅಂದ್ರೆ ಬೇಲಿನೇ ಎದ್ದು ಹೊಲ ಮೇಯ್ತಿದೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ತರ ಆಕ್ರೋಶ. ನಿಜ. ಇದರಲ್ಲಿ ಯಾರು ಇದಾರೆ, ಎಲ್ಲರೂ ತಪ್ಪಿತಸ್ಥೆ. ಸರ್ಕಾರದಲ್ಲಿ ಇರೋರೇ ಅಷ್ಟು ತಪ್ಪು ಮಾಡ್ತಾ ಇದಾರೆ. ಇಲ್ಲಿ ಈಗ ಏನಿದ್ರು ಪವರ್ ಇದ್ದವ್ರಿಗೆ ಮಾತ್ರನೇ ರಕ್ಷಣೆ ಇರೋದು, ಸಾಮಾನ್ಯರಿಗೆಲ್ಲ ರಕ್ಷಣೆ ಇಲ್ಲ. ಹಾಗಾದ್ರೆ ಕಾಯಬೇಕಾದವ್ರೆ ಈ ತರ ಕೃತ್ಯನ ಮಾಡಿದ್ರೆ ಮುಂದೇನ್ ಸರ್ ಗತಿ ಅಂತ? ಸರ್ಕಾರ ಬದಲಾಗಬೇಕಷ್ಟೇ. ಸರ್ಕಾರ ಬದಲಾಗಬೇಕು. ಆ ಬರೋರ್ಗು ಚುರುಕು ಮುಟ್ಸೋ ಕೆಲಸ ಮಾಡಬೇಕು ಜನ. ಬೇರೆ ಸರ್ಕಾರ ಬಂದ್ರೇನು ಅವರು ಇವ್ರಿಗಿಂತ ಒಂದ್ ಹೆಜ್ಜೆ ಮುಂದೆನೆ ಇರ್ತಾರೆ. ಆದ್ರೆ ಅವ್ರಿಗೆ ಅದೇನ್ ಆಕ್ಷನ್ ತಗೊಂಡು ಅದಕ್ಕೆ ಕಡಿವಾಣ ಹಾಕ್ಬೇಕು, ಹಾಕೋ ಕೆಲಸ ಮಾಡಬೇಕು. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಕೂಡ ಆಗ್ತಾ ಇದ್ದಾರೆ. ಆದ್ರೆ ಈ